ಡ್ರಮ್ನ ಭಾರವನ್ನು ಹೆಚ್ಚಿಸುತ್ತಾರೆ. ಅದನ್ನು ಹೊತ್ತು ನಿಂತಿರುವ ಸದಸ್ಯರು ಡ್ರಮ್ ಅನ್ನು ನೆಲಕ್ಕೆ ಇಳಿಸುವಂತೆ ಮಾಡಬೇಕು. ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ನಲ್ಲಿ ಈಗ ಒಂದು ಸೂಪರ್ ಟಾಸ್ಕನ್ನು ಕೊಟ್ಟಿದ್ದಾರೆ. ಈ ಟಾಸ್ಕ್ನಲ್ಲಿ 2 ತಂಡಗಳಾಗಿ, ಇದರಲ್ಲಂತೂ ಗಿಲ್ಲಿ ಮತ್ತು ಅಶ್ವಿನಿ ಅವರು ಮಿತಿಮೀರಿ ಜಗಳ ಆಡ್ತಾ ಇದ್ದಾರೆ. ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಯಾಕೆ ಜಗಳ ಮಾಡ್ತಿದ್ದಾರೆ, ಈ ಟಾಸ್ಕ್ನಲ್ಲಿ ಯಾರ್ಯಾರು ಯಾವ ತಂಡದಲ್ಲಿದ್ದಾರೆ ಎಲ್ಲವನ್ನು ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹೌದು, ಬಿಗ್ ಬಾಸ್ನಲ್ಲಿ ಈಗ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಈ ಟಾಸ್ಕ್ನಲ್ಲಿ 2 ತಂಡಗಳನ್ನಾಗಿ ಮಾಡಿದ್ದಾರೆ. ಹಾಗೆ ಮೊದಲನೆಯ ತಂಡದಲ್ಲಿ ಗಿಲ್ಲಿ, ಕಾವ್ಯ, ರಘು, ಸ್ಪಂದನ, ಸೂರಜ್, ರಾಶಿಕಾ ಮತ್ತು ಧ್ರುವಂತ್ ಇದ್ದಾರೆ. ಇನ್ನು ಈ ತಂಡದಿಂದ ಗಿಲ್ಲಿ ಅವರು ಉಸ್ತುವಾರಿಯಾಗಿದ್ದಾರೆ. ಇನ್ನು 2ನೆಯ ತಂಡದಲ್ಲಿ ಜಾನ್ವಿ, ಧನುಷ್, ರಿಷಾ, ಮಾಳು, ಅಭಿಷೇಕ್, ರಕ್ಷಿತಾ, ಅಶ್ವಿನಿ ಗೌಡ. ಈ ತಂಡದಿಂದ ಅಶ್ವಿನಿ ಗೌಡ ಅವರು ಉಸ್ತುವಾರಿಯಾಗಿದ್ದಾರೆ. ಈ 2 ತಂಡದಿಂದ ಯಾರು ಉಸ್ತುವಾರಿಯಾಗಿದ್ದಾರೆ ಅವರು ಅಪೋಸಿಟ್ ತಂಡದ ರೂಲ್ಸ್ ಮತ್ತು ರೆಗ್ಯುಲೇಷನ್ ನೋಡ್ಕೋಬೇಕು. ಈ ರೀತಿ ಉಸ್ತುವಾರಿಗಳನ್ನು ಮಾಡಿದ್ದಾರೆ. ಹಾಗೆ ಗಿಲ್ಲಿ ಅವರು ಅಪೋಸಿಟ್ ತಂಡ ಅಂದರೆ ಅಭಿಷೇಕ್ ಮತ್ತು ಅವರ ತಂಡದ ಉಸ್ತುವಾರಿಯನ್ನು ನೋಡ್ಕೋಬೇಕು. ಅಶ್ವಿನಿ ಅವರು ರಘು ಅವರ ತಂಡದ ಉಸ್ತುವಾರಿಯನ್ನು ನೋಡಬೇಕು. ಈ ಟಾಸ್ಕ್ ಏನು ಅಂದರೆ 2 ತಂಡಕ್ಕೆ ಒಂದೊಂದು ಡ್ರಮ್ಗಳನ್ನು ನೀಡಲಾಗಿದೆ. 2 ತಂಡದಿಂದ 2 ಹುಡುಗರು ಇದ್ದಾರೆ. ಅವರು ಈ ಡ್ರಮ್ಗಳನ್ನು ಹೆಗಲ ಮೇಲೆ ಎತ್ತಿಟ್ಕೋಬೇಕಾಗುತ್ತೆ. ನಂತರದಲ್ಲಿ 2 ತಂಡದಿಂದ 2 ಸ್ಪರ್ಧಿಗಳು ಏನಿರ್ತಾರೆ ಅವರು ಸ್ವಿಮ್ಮಿಂಗ್ ಪೂಲ್ನಿಂದ ಬಕೆಟಲ್ಲಿ ನೀರು ತಗೊಂಡು ಬರಬೇಕು. ಇದರಲ್ಲಿ ಮೊದಲ ಹಂತದಲ್ಲಿ ಸ್ವಿಮ್ಮಿಂಗ್ ಪೂಲಿಂದ ನೀರು ತರ್ತಾ ಇರುವಂತಹ ಸ್ಪರ್ಧಿಗಳು ಏನಿದ್ದಾರೆ ಅವರನ್ನು ತಡೆದು ನಿಲ್ಸಕ್ಕೆ 2 ನಿಲ್ಸಿರ್ತಾರೆ. ಇಲ್ಲಿ ರಘು ಅವರ ತಂಡದಿಂದ ರಾಶಿಕಾ ಅವರು ನಿಂತಿರ್ತಾರೆ, ಅಪೋಸಿಟ್ ತಂಡದಿಂದ ರಕ್ಷಿತಾ ಅವರು ನಿಂತಿರ್ತಾರೆ ಅಂತ ಹೇಳ್ಬೋದು. ಗಿಲ್ಲಿ ತಂಡದಿಂದ ಕಾವ್ಯ ಅವರು ಏನಿದ್ದಾರೆ ಸ್ವಿಮ್ಮಿಂಗ್ ಪೂಲ್ನಿಂದ ನೀರನ್ನು ತಂದು ಡ್ರಮ್ ಒಳಗೆ ತುಂಬಿಸ್ತಾ ಇದ್ದಾರೆ. ಅಪೋಸಿಟ್ ತಂಡದಿಂದ ಜಾನ್ವಿ ಅವರು ನೀರನ್ನು ತಗೊಂಡು ಬಂದು ಡ್ರಮ್ಗೆ ಹಾಕ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸ್ಪಂದನ ಮತ್ತು ಕಾವ್ಯ ಅವರು ನೀರಿನ ಡ್ರಮ್ಗೆ ಹಾಕ್ತಾ ಇರ್ತಾರೆ. ನೀವು ಡ್ರಮ್ ಅನ್ನು ಸರಿಯಾಗಿ ಇಟ್ಕೊಳ್ಳೋದಿಲ್ಲ. ಧನುಷ್ ಮತ್ತು ಅಭಿಷೇಕ್ ಅವರು ಡ್ರಮ್ ಕ್ರಾಸ್ ಆಗಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಅವರಿಗೆ ನೀರು ಹಾಕೋಕೆ ಆಗ್ತಾ ಇರೋದಿಲ್ಲ. ಕಾವ್ಯ ಅವರು ಬಕೆಟ್ ಅನ್ನ ಕೆಳಗಿಟ್ಟಿರ್ತಾರೆ. ಅಲ್ಲಿದ್ದಂತಹ ಬಕೆಟ್ ಅನ್ನ ಅಭಿಷೇಕ್ ಅವರು ಕಾಲಿಂದ ಒದೆಯೋಕೆ ಟ್ರೈ ಮಾಡ್ತಾರೆ. ಕಾಲಲ್ಲಿ ಒದೆಯೋದನ್ನು ನೋಡಿರುವಂತಹ ಗಿಲ್ಲಿ ಅವರು, ಗುರು ನೀನು ಈ ರೀತಿ ಒದೆಯೋ ಆಗಿಲ್ಲ, ಯಾಕೆ ಒದಿತಿದ್ಯಾ, ನೀನು ಆ ಡ್ರಮ್ ಏನಿದೆ ಅದನ್ನು ಮಾತ್ರ ನೀನು ಹಿಡ್ಕೊಳ್ಳೋದ್ರಲ್ಲಿ ಏನ್ ಬೇಕಾದ್ರೂ ಟ್ರಿಕ್ ಉಪಯೋಗಿಸ್ಕೋ, ಆದ್ರೆ ಅವರು ತಂದಿರೋ ನೀರನ್ನು ಒದೆಯೋ ಅಂತ ಎಲ್ಲೂ ರೂಲ್ಸ್ ಬುಕ್ ಅಲ್ಲಿ ಬರೆದಿಲ್ಲ ಅಂತ ಗಿಲ್ಲಿ ಅವರು ಕೂಗಾಡ್ತಾರೆ. ನಂತರದಲ್ಲಿ ಅಶ್ವಿನಿ ಅವರು ಇದರಲ್ಲಿ ಎಂಟರ್ ಆಗ್ತಾರೆ. ಗಿಲ್ಲಿ ನೀನು ಕರೆಕ್ಟ್ ಆಗಿ ಉಸ್ತುವಾರಿ ಮಾಡು ಅಂತ ಹೇಳಿದಾಗ ಗಿಲ್ಲಿ ಅವರಿಗೂ ತುಂಬಾ ಕೋಪ ಬರುತ್ತೆ. ಆ ಸಮಯದಲ್ಲಿ ಗಿಲ್ಲಿ ಅವರು ಹೇಳೋದು, ಹೋಗಮ್ಮ ನಿನಗೆ ಯಾರು ಬಾಯಿ ಕೊಡ್ತಾರೆ ಅಂತ ಗಿಲ್ಲಿ ಹೇಳಿದ್ದು ಅಷ್ಟೇ. ಅಶ್ವಿನಿ ಅವರು ಏನ್ ಕರೆಕ್ಟ್ ಆಗಿ ಮಾತಾಡು, ಏನ್ ಬಾಯಿ ಬಂದಂಗೆ ಮಾತಾಡ್ತಿದ್ಯಾ, ನಿನ್ನ ಯೋಗ್ಯತೆ ಇದರಲ್ಲೇ ಗೊತ್ತಾಗ್ತಿದೆ ಅಂತ, ಅವರ ವ್ಯಕ್ತಿತ್ವ ಗೊತ್ತಿದೆ ಅಂತ ಮಾತಾಡ್ತಾರೆ. ಇದರಲ್ಲೇ ನಿನ್ನ ವ್ಯಕ್ತಿತ್ವ ಗೊತ್ತಾಗ್ತಿದೆ ಅಂತ ಎಲ್ಲ ಬಾಯಿ ಬಂದಾಗೆ ಹಾಗೆ ಜಗಳ ಮಾಡ್ತಾರೆ. ಗಿಲ್ಲಿ ಅವರು ಜಾಸ್ತಿ ಬಡ್ಕೋಬೇಡ, BP ಬಂದು ಹೋಗ್ಬಿಟ್ಟಿ ಅಂತ ಕೋಪದಲ್ಲಿ ಗಿಲ್ಲಿ ಅವರು ಹೇಳಿದ್ದಂತೂ ನಿಜ. ಅಶ್ವಿನಿ ಅವರು ಯಾವಾಗ ಬಾಯಿಗೆ ಬಂದಾಗೆ ಮಾತಾಡ್ತಾರೆ ಆಗ ಅವರು ಗಿಲ್ಲಿ ಕೋಪದಲ್ಲಿ ಹೇಳಿರ್ತಾರೆ. ಈ ಅಶ್ವಿನಿ ಗೌಡ ಅವರ ವರ್ತನೆ ಮಿತಿಮೀರಿ ಹೋಗಿದೆ ಅಂತ ಹೇಳ್ಬೋದು. ಈ ಅಶ್ವಿನಿ ಅವರು ಏನ್ ಬೇಕಾದ್ರೂ ಮಾಡ್ಬೋದು, ಹೋಗಲೆ ಬಾರಲೆ ಅಂತ ಮಾತಾಡ್ಬೋದು, ಆದ್ರೆ ಬೇರೆ ಯಾರು ಇವರಿಗೆ ಎದುರು ಮಾತಾಡಬಾರ್ದು. ಅಶ್ವಿನಿ ಅವರು ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಿದ್ದೀನಿ ಅಂತ ಅವರಿಗೆ ಗೊತ್ತಿಲ್ಲ. ಇವರಿಗೆ ಅಹಂಕಾರ ಏನಿದೆ ಆ ಅಹಂಕಾರದಲ್ಲಿ ಮಾತಾಡ್ತಾ ಇದ್ದಾರೆ. ಅಶ್ವಿನಿ ಅವರು ಗಿಲ್ಲಿಗೆ ದಪ್ಪ ಕಣ್ಣು ಬಿಟ್ಕೊಂಡು ಗಿಲ್ಲಿ ವಿರುದ್ಧ ಜಗಳಕ್ಕೆ ಹೋಗ್ತಾರೆ. ನೀನು ದಪ್ಪಗೆ ಕಣ್ಣು ಮಾಡಿಬಿಟ್ರೆ ನಾನು ಹೆದರೋದಿಲ್ಲ, ಹೋಗಮ್ಮ ಅಂತ ಗಿಲ್ಲಿ ಅವರು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಈ ರೀತಿ ಟಾಸ್ಕ್ ನಡೀತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಈ ಟಾಸ್ಕ್ನಲ್ಲಿ ಯಾರ್ದು ತಪ್ಪು ಅಂತ ನಿಮಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡಿ.